ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಮಣ್ಣು ಪಾಲು ಮಾಡಿದ್ರು. ಇಲ್ಲಿ ಕೂಡ ಆರೋಗ್ಯಾಧಿಕಾರಿಗಳು ತಪ್ಪಿತಸ್ಥರಿಗಾಗಿ ಇಟಿವಿ ನ್ಯೂಸ್ ವರದಿಯಿಂದ ಎಚ್ಚೆತ್ತು ಶೋಧನೆ ಆರಂಭಿಸಿದ್ದಾರೆ. ಜೂನ್ 8, 2015 ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಾವಿಡೆಗಾನಹಳ್ಳಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವವೊಂದು ಪತ್ತೆಯಾಗಿತ್ತು. ಈ ಸುದ್ದಿಯ ಬೆನ್ನತ್ತಿ ಚಿಂತಾಮಣಿಯ ಗ್ರಾಮಾಂತರ ಪೊಲೀಸರೊಂದಿಗೆ ಹೊರಟ ಇಟಿವಿ ಪ್ರತಿನಿಧಿಗೆ ಅಲ್ಲಿ ಮತ್ತೊಂದು ಅಚ್ಚರಿ ಕಾದಿತ್ತು. ರಕ್ತಹೀನತೆಯಿಂದ ಬಳಲುವ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ನೀಡುವ ವಿಟಮಿನ್ ಮಾತ್ರೆಗಳ ಒಂದು ಶೀಟ್ ಪತ್ತೆಯಾಗಿತ್ತು. ಅನುಮಾನಗೊಂಡು ಈ ಶೀಟ್ ನ ಜಾಡು ಹಿಡಿದು ಹೊರಟಾಗ ನೇರ ತಲುಪಿದ್ದು ಚಿಂತಾಮಣಿ ಟೌನ್ ನಿಂದ 2 ಕಿಲೋಮೀಟರ್ ದೂರದಲ್ಲಿರೋ ನಲ್ಲಗುಟ್ಲಹಳ್ಳಿ ಬೆಟ್ಟದ ಅರಣ್ಯ ಪ್ರದೇಶಕ್ಕೆ. ಅಲ್ಲಿ ರಾಶಿ ರಾಶಿ ವಿಟಮಿನ್ ಮಾತ್ರೆಗಳು ಬಿದ್ದಿದ್ವು. ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ನೀಡುವ ಈ ಔಷಧಿಗಳು ಎಕ್ಸ್ಪೈರಿ ಡೇಟ್ ಕೂಡ ಮುಗಿದಿರಲಿಲ್ಲ. ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಹೀಗೆ ಬೀದಿ ಪಾಲಾಗಿದ್ದನ್ನ ವಿಷಯ ಬಿತ್ತರಿಸಿದ ಇಟಿವಿ ನ್ಯೂಸ್ ಆರೋಗ್ಯಾಧಿಕಾರಿಗಳನ್ನ ಸಂಪರ್ಕಿಸಿತು. ಆದ್ರೆ ಆರೋಗ್ಯಾಧಿಕಾರಿಗಳು ಇದು ನಮಗೆ ಸಂಬಂಧಿಸಿದ್ದಲ್ಲ, ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾತ್ರೆಗಳನ್ನ ವಿತರಿಸಲಾಗುತ್ತೆ ಎಂದು ಹೇಳಿದರು. ಪೊಲೀಸರು, ಆರೋಗ್ಯಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟವರು ಸ್ಥಳಕ್ಕೆ ದೌಡಾಯಿಸಿ ಔಷಧಿಗಳನ್ನ ಪರಿಶೀಲಿಸಿದರು. ಸ್ಥಳೀಯರು ಸಹ ವಿಷಯ ತಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯದ ಗಂಭೀರತೆ ಅರಿತ ತಾಲೂಕು ಆರೋಗ್ಯಾಧಿಕಾರಿ ಫಿರ್ದೋಸ್ ಫಾತಿಮಾ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಿದರು. ಸದ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಔಷಧಿಗಳನ್ನ ವಶಕ್ಕೆ ಪಡೆದಿರುವ ಆರೋಗ್ಯಾಧಿಕಾರಿಗಳು ಆಂತರಿಕ ತನಿಖೆ ನಡೆಸುತ್ತಿದ್ದಾರೆ. ಇಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ.